ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಯ ಈ ಹೊಸ ಚರ್ಚೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಕಗ್ಗ ಸಂಖ್ಯೆ 28ರ ಬಗ್ಗೆ ಮಾತಾಡೋಣ. ಇದು ಜೀವನದ ಒಂದು ತುಂಬಾ ಮುಖ್ಯವಾದ ಡ್ಯುಯಾಲಿಟಿ, ದ್ವಂದ್ವದ ಬಗ್ಗೆ ಹೇಳುತ್ತೆ. ಖಂಡಿತ ಇದು ಎಲ್ರಿಗೂ ರಿಲೇಟ್ ಆಗುವಂಥ ವಿಷಯನೇ. ಸರಿ, ಹಾಗಾದ್ರೆ ಮೊದಲು ಆ ಕಗ್ಗವನ್ನ ಪೂರ್ತಿಯಾಗಿ ಕೇಳೋಣವೇ? ಖಂಡಿತವಾಗಿ. ಕಗ್ಗ ಹೀಗಿದೆ: ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ, ಕಾರಣ ಮೆನಿಪ್ಪೋವಲು ತೋರ್ಪುದೊಂದು ಚಣ, ಕಾರ್ಪಣ್ಯ ಕಟುಕತೆಗಳೆನಿಪುದಿನ್ನೊಂದು ಚಣ, ತೋರುವುದಾವುದು ದಿಟವೋ ಮಂಕುತಿಮ್ಮ. ಕೇಳೋದಕ್ಕೆ ಎಷ್ಟು ಸುಂದರ ಅಲ್ವಾ? ಆದ್ರೆ ಅಷ್ಟೇ ಗಂಭೀರವಾದ ಪ್ರಶ್ನೆ ಇದೆ ಇದ್ರಲ್ಲಿ. ಡಿ.ವಿ.ಜಿ. ಅವರು ಇಲ್ಲಿ ಜೀವನದ ಎರಡು ಮುಖಗಳನ್ನ ತೋರಿಸ್ತಾ ಇದ್ದಾರೆ. ಹೌದು, ಒಂದ್ ಕಡೆ ನೋಡಿ ಎಲ್ಲವೂ ಪ್ರೀತಿ, ಸೌಂದರ್ಯ, ಏನೋ ಒಂದು ಖುಷಿ ಹಂಗ್ ಕಾಣುತ್ತೆ. ಒಂದು ಒಳ್ಳೆ ಸಂಗೀತ ಕೇಳಿದಾಗ ಅಥವಾ ಒಂದು ಸುಂದರ ದೃಶ್ಯ ನೋಡಿದಾಗ. ಹೌದು, ಆಗ ಒಂಥರ ಜೀವನ ಎಷ್ಟು ಚೆನ್ನಾಗಿದೆ ಅಂತ ಅನ್ಸತ್ತೆ. ಅದೇ ತಕ್ಷಣವೇ ಇನ್ನೊಂದು ಕ್ಷಣದಲ್ಲೇ ಬೇರೆ ಚಿತ್ರಣ ಕಾಣಬಹುದು. ಬಡತನ, ಕಷ್ಟ, ನೋವು, ಮೋಸ ಇವೆಲ್ಲ ಕಣ್ಗೆ ಬೀಳುತ್ತೆ. ಹೌದು, ಆಗ ಅನಿಸ್ಬೋದು, ಅಯ್ಯೋ ಇದೇನಾ ಜೀವನದ ನಿಜವಾದ ರೂಪ, ಇಷ್ಟೊಂದು ಕಷ್ಟ ಇದೆಯಲ್ಲ ಅಂತ. ಡಿ.ವಿ.ಜಿ. ಅವರ ಪ್ರಶ್ನೆ ಅದು. ಈ ಎರಡು ತದ್ವಿರುದ್ಧ ಅನುಭವಗಳಲ್ಲಿ ಯಾವುದು ದಿಟ, ಯಾವುದು ನಿಜವಾದ ಸತ್ಯ? ನಿಜಕ್ಕೂ ಇದು ಒಂಥರ ಗೊಂದಲದ ಪ್ರಶ್ನೆನೇ ಸರಿ. ಹಾಗಾದ್ರೆ ಈ ಸುಖ ಮತ್ತು ದುಃಖ ಅಂತ ನಾವು ಅನುಭವಿಸ್ತೇವಲ್ಲ, ಇದು ಎಲ್ಲಿಂದ ಬರುತ್ತೆ? ಇದರ ಮೂಲ ಏನಿರಬಹುದು? ಆಕ್ಚುಲಿ ಡಿ.ವಿ.ಜಿ. ಅವರ ಬೇರೆ ಕಗ್ಗಗಳಲ್ಲೂ ಇದರ ಸುಳಿವು ಸಿಗುತ್ತೆ. ಒಂದು ಮುಖ್ಯ ಕಾರಣ ಅಂದ್ರೆ ಮಮಕಾರ. ಮಮಕಾರ ಅಂದ್ರೆ ನನ್ನದು ಅನ್ನೋ ಭಾವನೆಯಾ? ಹೌದು, ಅದೇ ನಾನು, ನನ್ನದು, ನನಗೆ ಸೇರಿದ್ದು ಅನ್ನೋ ಒಂದು ಅಟ್ಯಾಚ್ಮೆಂಟ್. ನೋಡಿ, ನಮಗೆ ಇಷ್ಟವಾದದ್ದೇನಾದ್ರೂ ಸಿಕ್ಕಾಗ ಅದು ನನ್ನ ಯಶಸ್ಸು ಅಂದಾಗ ನಮಗೆ ಸುಖ ಆಗುತ್ತೆ. ಹೌದು ಹೌದು. ಅದೇ ರೀತಿ ನನ್ನ ವಸ್ತುವಿಗೇನಾದ್ರೂ ಹಾನಿಯಾದ್ರೆ ಅಥವಾ ನನ್ನವರಿಗೆ ಕಷ್ಟ ಬಂದ್ರೆ ತಕ್ಷಣ ದುಃಖ ಆಗುತ್ತೆ. ಹೊರಗಡೆ ನಡೆಯೋ ಘಟನೆಗಿಂತ ಅದಕ್ಕೆ ನಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ನಾವ್ ಹೇಗೆ ಅಂಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಸುಖ ದುಃಖ ನಿಂತಿದೆ ಅಲ್ವಾ? ಬಹುತೇಕ ಹೌದು. ಈ ನಾನು, ನನ್ನದು ಇದೆಯಲ್ಲ, ಇದೇ ಅಹಂಕಾರದ ಒಂದು ರೂಪ. ಈ ಅಹಂಕಾರ ನಮ್ಮ ಆಸೆಗಳನ್ನ ಜಾಸ್ತಿ ಮಾಡ್ತಾನೆ ಇರುತ್ತೆ. ಒಂದು ಸಿಕ್ಕಿದ ತಕ್ಷಣ ಇನ್ನೊಂದು ಬೇಕು ಅನ್ಸುತ್ತೆ. ಇದೊಂದು ಮುಗಿಯದ ಸೈಕಲ್ ಮಾತ್ರಿ. ಇದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಈಗಿನ ಕಾಲಕ್ಕೆ ಹೊಂದುವ ಹಾಗೆ ಹೇಳ್ಬಹುದಾ? ಖಂಡಿತ. ಈಗ ನೋಡಿ, ಮೊದಲೊಂದು ಬೇಸಿಕ್ ಫೋನ್ ಇದ್ರೆ ಸಾಕು ಅಂತಿದ್ವಿ. ಹೌದು. ಆಮೇಲೆ ಸ್ಮಾರ್ಟ್ ಫೋನ್ ಬಂತು. ಈಗ ಅದರಲ್ಲಿ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಮೆಮರಿ ಜಾಸ್ತಿ ಇರಬೇಕು, ಆಮೇಲೆ ಇನ್ನೊಂದು ಹೊಸ ಮಾಡಲು. ಹೀಗೆ ಆಸೆಗಳು ಬೆಳೆಯುತ್ತಲೇ ಹೋಗುತ್ತೆ. ನಿಜ, ಒಂದರಲ್ಲಿ ಕಂಟೆಂಟ್ಮೆಂಟ್ ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ. ಅದೇ, ಇದು ಒಂದು ವಿಷವರ್ತುಲ, ವಿಷ ಸೈಕಲ್ ಆಫ್ ಡಿಸೈರ್ ಅಂಡ್ ಲ್ಯಾಕ್ ಅಂತಾರಲ್ಲ, ಹಂಗೆ. ನಮ್ಮ ಅಹಂಕಾರ ನಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋ ಹಾಗೆ ಮಾಡುತ್ತೆ. ಅದರಿಂದ ಇನ್ನೂ ಬೇಕು ಅನ್ನೋ ಅತೃಪ್ತಿ ಜಾಸ್ತಿ ಆಗುತ್ತೆ, ನೆಮ್ಮದಿ ಕಡಿಮೆ ಆಗುತ್ತೆ. ನಾವು ಸುಖ ಅಂತ ಅನ್ಕೊಳ್ಳೋದು ಬರೀ ಒಂದು ಟೆಂಪರರಿ ಫೀಲಿಂಗ್ ಅಥವಾ ಇಲ್ಯೂಷನ್ ಆಗಿರ್ಬೋದಾ? ನಿಜವಾದ ನೆಮ್ಮದಿ ಬೇರೆ ಕಡೆ ಇದೆಯಾ? ಹೌದು, ಖಂಡಿತ. ವಸ್ತುಗಳಿಂದ ಸ್ಟೇಟಸ್ನ ಸಿಗೋ ಸುಖ ಇದೆಯಲ್ಲ, ಅದು ಶಾಶ್ವತ ಅಲ್ಲ. ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಿಜವಾದ ನೆಮ್ಮದಿ, ತೃಪ್ತಿ ಬರೋದು ನಮ್ಮ ಮನಸ್ಥಿತಿಯಿಂದ. ಹೇಗೆ? ನಮ್ಮ ನಿಜವಾದ ಅಗತ್ಯಗಳೇನು, ನಮ್ಮ ಶಕ್ತಿ, ನಮ್ಮ ಲಿಮಿಟೇಷನ್ಸ್ ಏನು ಅಂತ ತಿಳ್ಕೊಳ್ಳೋದು. ಇರುವ ಪರಿಸ್ಥಿತಿಯಲ್ಲಿ ಕಂಟೆಂಟ್ಮೆಂಟ್ ಅಥವಾ ತೃಪ್ತಿಯನ್ನ ಕಂಡುಕೊಳ್ಳೋದ್ರಲ್ಲಿ ನಿಜವಾದ ಅರ್ಥ ಇದೆ. ಇದು ಕೇಳೋಕ್ ಚೆನ್ನಾಗಿದೆ. ಆದ್ರೆ ಈ ಜೀವನದ ದ್ವಂದ್ವಗಳನ್ನ, ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸ್ವೀಕರಿಸೋದು ಹೇಗೆ? ಅದಕ್ಕೇನು ದಾರಿ? ಡಿ.ವಿ.ಜಿ. ಅವರ ಒಟ್ಟಾರೆ ಕಗ್ಗಗಳನ್ನ ನೋಡಿದ್ರೆ ಒಂದು ದಾರಿ ಕಾಣಿಸುತ್ತೆ. ಅದುವೇ ಸಮಚಿತ್ತತೆ ಅಥವಾ ಈಕ್ವಾನಿಮಿಟಿ ಬೆಳೆಸ್ಕೊಳ್ಳೋದು. ಜೀವನದಲ್ಲಿ ಏರಿಳಿತಗಳು ಸಹಜ, ಸುಖ ದುಃಖಗಳು ಬಂದು ಹೋಗ್ತವೆ ಅಂತ ಒಪ್ಕೊಳ್ಳೋದು. ನಮ್ಮ ಭಾವನೆಗಳ ಬಗ್ಗೆ, ನಡೆಯೋ ಘಟನೆಗಳ ಬಗ್ಗೆ ಒಂದು ಅವೇರ್ನೆಸ್, ಒಂದು ಅರಿವನ್ನ ಬೆಳೆಸ್ಕೊಳ್ಳೋದು. ಆದ್ರೆ ಇದು ಹೇಳಿದಷ್ಟು ಸುಲಭ ಅಲ್ವಲ್ಲ. ಇದಕ್ಕೆ ಪ್ರಾಕ್ಟೀಸ್ ಬೇಕು ಅನ್ಸುತ್ತೆ. ಖಂಡಿತವಾಗಿಯೂ. ಇದು ನಿರಂತರ ಅಭ್ಯಾಸದ ವಿಷಯ. ಪೇಷನ್ಸ್ ಸಹನೆ, ಟಾಲರೆನ್ಸ್ ಸಹಿಷ್ಣುತೆ, ಮತ್ತೆ ಮುಖ್ಯವಾಗಿ ಕಂಟೆಂಟ್ಮೆಂಟ್ ತೃಪ್ತಿ, ಈ ಗುಣಗಳನ್ನ ನಾವು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಹೌದು. ಪ್ರಪಂಚದ ಜೊತೆಗಿನ ಅತಿಯಾದ ಅಟ್ಯಾಚ್ಮೆಂಟ್, ಆ ಅಂಟು ಸ್ವಲ್ಪ ಕಡಿಮೆ ಆದ್ರೆ ಮನಸ್ಸಿಗೆ ಒಂದು ಸ್ಟೆಬಿಲಿಟಿ, ಸ್ಥಿರತೆ ಬರುತ್ತೆ. ಆಗ ಸುಖ ದುಃಖಗಳನ್ನ ಒಂದೇ ರೀತಿ ನೋಡೋ ಶಕ್ತಿ ನಿಧಾನವಾಗಿ ಬರುತ್ತೆ. ಇದು ಓವರ್ನೈಟ್ ಆಗೋ ಬದಲಾವಣೆಯಲ್ಲ. ನಿಜ, ನಿರಂತರ ಪ್ರಯತ್ನ ಬೇಕು. ಈ ಸಮಚಿತ್ತತೆಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ತರಲು ನಾವೆಲ್ಲರೂ ಖಂಡಿತ ಪ್ರಯತ್ನ ಪಡೋಣ. ಹೌದು.
ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮನ್ನು ತಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಬಹುದು. ನನ್ನ ಜೀವನದಲ್ಲಿ ಬರೋ ಸುಖ ಮತ್ತು ದುಃಖಗಳಿಗೆ ನಾನು ಸಾಮಾನ್ಯವಾಗಿ ಹೇಗೆ ರಿಯಾಕ್ಟ್ ಮಾಡ್ತೀನಿ? ನನ್ನ ನಿಜವಾದ ಅಗತ್ಯಗಳೇನು, ನನ್ನ ಮಿತಿಗಳೇನು ಅಂತ ಅರ್ಥ ಮಾಡಿಕೊಂಡು ಈಗಿರೋ ಪರಿಸ್ಥಿತಿಯಲ್ಲೇ ಕಂಟೆಂಟ್ಮೆಂಟ್ ಅಥವಾ ತೃಪ್ತಿಯನ್ನ ಕಂಡ್ಕೊಳ್ಳೋಕೆ ನಾನು ಯಾವ ಒಂದು ಸಣ್ಣ ಸ್ಟೆಪ್ ತಗೋಬಹುದು? ತುಂಬಾ ಚೆನ್ನಾಗಿ ಚಿಂತನೆಗೆ ಹಚ್ಚುವ ವಿಷಯ. ಈ ಚರ್ಚೆಯಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಬಳಗದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.